ಆದ್ರೆ ಯಾರು ಚಂಗಾಸಿ ಆಗಿದ್ದಾರೆ? ಸಾಮಾನ್ಯ ಜನ ಅಂತೂ ಅಲ್ಲ. ಮೋದಿ ಅವರಾಗ್ಲಿ, ಕಾಂಗ್ರೆಸ್ ಅವರಾಗ್ಲಿ, ಯಾರೇ ಆಗ್ಲಿ, ಯಾವ ಪಟ್ಟಬದ್ಧ ಹಿತಾಸಕ್ತಿಗಳ ಕಾಪಾಡೋದನ್ನ ಕೆಲಸ ಮಾಡ್ತಾ ಇದ್ದಾರೆ. ಆ ಪಟ್ಟಭದ್ರ ಹಿತಾಸಕ್ತಿ ಇರ್ತಕ್ಕಂಥವರ ಜೀವನ ಬಹಳ ಚಂಗಾಸಿ है. ನಮ್ಮ ಜೀವನ ಅಲ್ಲ. ಸಾಮಾನ್ಯ ಜನರ ದೃಷ್ಟಿಕೋನದಿಂದ ಮಾತಾಡೋದಾದ್ರೆ ಪಡಬಾರದ ಪಾಡನ್ನು ಸಾಮಾನ್ಯ ಜನರು ಇವತ್ತಿನ ದಿನ ಪಡ್ತಾ ಇದ್ದಾರೆ. ಎಷ್ಟೇ ಓದಿದ್ರು ಕೂಡ ಉದ್ಯೋಗ ಸಿಗ್ತಾ ಇಲ್ಲ. ಡಿಗ್ರಿ ಮೇಲೆ ಡಿಗ್ರಿಗಳು ಮಾಡ್ಕೊತಾ ಇದ್ದಾರೆ ವಿದ್ಯಾರ್ಥಿಗಳು. ಕೆಲಸ ಎಲ್ಲೂ ಕಾಣಿಸ್ತಾ ಇಲ್ಲ. ಬೆಲೆ ಏರಿಕೆ ದಿನ ಬೆಳಗಾದ್ರೆ ಆಗ್ತಾ ಇದೆ. ಎಷ್ಟು ಸಂಪಾದಿಸಿದ್ರು ಕೂಡ ಇವತ್ತು ಜೀವನ ನಿರ್ವಹಣೆ ಮಾಡೋದು ಕಷ್ಟ ಆಗ್ತಾ ಇದೆ. ಇನ್ನು ಭ್ರಷ್ಟಾಚಾರ ಹೇಳ್ಬೇಕೆ? ಅದು ಹೇಳದೇ ಇದ್ರೆ ಒಳ್ಳೇದೇನೆ. ಕಂಡು ಕಡೆ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರವನ್ನ ಒಂದು ಕಾಲದಲ್ಲಿ ಸರ್ಕಾರಗಳು ನಾವು ಭ್ರಷ್ಟಾಚಾರ ಮಾಡಲ್ಲ, ನಾವು ಪ್ರಾಮಾಣಿಕರು ಅಂತ ಹೇಳ್ಬಿಟ್ಟು ಭ್ರಷ್ಟಾಚಾರ ಮಾಡೋರು. ಅದು ಸುಭಿಕ್ಷೆ ಕಾಲ. ಇವಾಗ ಕಾಲ ಹೇಗ್ ಬಂದಿದೆ ಅಂದ್ರೆ ನಾವು ಭ್ರಷ್ಟಾಚಾರ ಮಾಡ್ತೀವಿ, ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಸವಾಲ್ ಹಾಕ್ತಾ ಇದಾರೆ. ಈಗ ಇದಕ್ಕೆ ಬಹಳ ಉತ್ಕೃಷ್ಟ ಉದಾಹರಣೆ ಅಂತ ಹೇಳಿದ್ರೆ ಎಲೆಕ್ಟೋರಲ್ ಬಾಂಡ್ಸ್. ಎಲೆಕ್ಷನ್ ಕಮಿಷನ್ ನೇರವಾಗಿಯೇ ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ನೀವು ರಾಜಕೀಯ ಪಕ್ಷಗಳಿಗೆ ಲಂಚ ಕೊಡಿ, ಎಲೆಕ್ಟೋರಲ್ ಬಾಂಡ್ಸ್ ರೂಪದಲ್ಲಿ ಅವರನ್ನ ಏನ್ ಬೇಕಾದ್ರೂ ಪಡ್ಕೊಳ್ಳಿ. ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಯಾರು? ಭ್ರಷ್ಟಾಚಾರಿಗಳು, ಭ್ರಷ್ಟರಿಗೆ. ಇದು ಸರ್ಕಾರದ ಅಪ್ರೂವಲ್ ಇರ್ತಕ್ಕಂಥದ್ದು. ಇದು ಇವತ್ತಿನ ದಿನ. ಸೊ ಈ ರೀತಿ ನಾವು ಯೋಚನೆ ಮಾಡ್ತಾ ಹೋದ್ರೆ ನೂರಾರು ವಿಚಾರಗಳು ನಮ್ಮ ಮುಂದೆ ಬರುತ್ತೆ. ಇವತ್ತಿನ ದಿನ ಜೀವನ ಮಾಡೋದೇನೆ ಬಹಳ ಕಷ್ಟ ಆಗಿದೆ. ಈಗ 40,000 ಶಾಲೆಗಳನ್ನ ಮುಚ್ಚಬೇಕು ಅಂತ ಹೊರಟಿದ್ದಾರೆ. ಈಗ ಇದು ಇನ್ನೊಂದು ಉದಾಹರಣೆ. ಬಡವರೆಲ್ಲ ಬೇಕು ಶಿಕ್ಷಣಕ್ಕೆ. ಆ 40,000 ಶಾಲೆಗಳಿಗೆ ಒಬ್ಬೊಬ್ಬರಿಗೆ 5 ಜನದ ಉದ್ಯೋಗ ಸಿಕ್ತಿತ್ತು ಅಂತ ಅನ್ಕೊಂಡ್ರೆ ಟೀಚರ್ಗಳು, ಅದಕ್ಕೆ ಸಹಾಯ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ 5 ಜನ ಅಂತ ಎಷ್ಟು ಲಕ್ಷ ಜನ ಸಿಕ್ಕಂಗಾಯ್ತು ಉದ್ಯೋಗ. ಎಲ್ಲಾನು ಸರ್ವನಾಶ ಮಾಡಕ್ ಕೊಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಆಗಲಿ, ಬಿಜೆಪಿ ಸರ್ಕಾರ ಆಗಲಿ, ಏನು ವ್ಯತ್ಯಾಸ ಇಲ್ಲ. ಒಂದೇ ನಾಣ್ಯದ 2 ಮುಖಗಳು. ಬೋರ್ಡ್ ಮಾತ್ರ ಬೇರೆ, ಒಳಗೆಲ್ಲ ಒಂದೇನೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಈ ಹಿನ್ನೆಲೆಯಲ್ಲಿ ಜನಗಳಿಗೆ ಬೇರೆ ದಾರಿ ಉಳಿದಿಲ್ಲ. ಹೋರಾಟ ಮಾಡಬೇಕು, ರಸ್ತೆಗೆ ಇಳಿಬೇಕು, ಜನಗಳ ಸಂಘಟನೆಗಳನ್ನ ಮಾಡ್ಕೋಬೇಕು, ಜನಸಮಿತಿಗಳನ್ನ ರಚಿಸ್ಕೋಬೇಕು, ಅವರ ಹಕ್ಕುಗಳನ್ನ ಕೇಳ್ತಕ್ಕಂಥ ಒಂದು ಸಂಸ್ಕೃತಿ, ಒಂದು ಜ್ಞಾನ ಪಡ್ಕೋಬೇಕು. ಈ ಕಾರಣಕ್ಕಾಗಿ ನಾವು ಅಂತಾರಾಷ್ಟ್ರೀಯ ಮಾನವ ಹಕ್ಕು ದಿನಾಚರಣೆ ಇವತ್ತಿನ ದಿನ ಆಚರಿಸ್ತಾ ಇದ್ದೀವಿ. ಇದು ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಆಗ್ಬೇಕಾಗಿರೋದು ಬಹಳ ಅನಿವಾರ್ಯ ಆಗಿದೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ.